ನಮಸ್ಕಾರ. ಮೇ ತಿಂಗಳ ಆರಂಭದ ದಿನಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಗೂ ನಮ್ಮ ಸಾಮಾನ್ಯ ಜ್ಞಾನದ ದೃಷ್ಟಿಯಿಂದ ಎಷ್ಟು ನಿರ್ಣಾಯಕ ಅಂತ ನಿಮ್ಗೆ ಗೊತ್ತಾ? ಬನ್ನಿ, ಇಂದಿನ ಈ ವಿವರಣೆಯಲ್ಲಿ ನಾವು ಕೇವಲ ದಿನಾಂಕಗಳನ್ನ ಬಾಯ್ಪಾಠ ಮಾಡುವುದರ ಬದಲಾಗಿ ಆ ದಿನಗಳ ಹಿಂದಿರುವ ಅಸಲಿ ಜಾಗತಿಕ ಕಾಳಜಿವರನ್ನ ಬಿಡಿಸಿ ನೋಡೋಣ. ಈ ಪ್ರಸ್ತುತಿಯ ಮೂಲಕ ಎಷ್ಟೇ ಕಾಂಪ್ಲೆಕ್ಸ್ ಅನಿಸುವ ವಿಷಯಗಳನ್ನು ನಾವು ಬಹಳ ಸುಲಭವಾಗಿ ಫಟಾಫಟ್ ಅಂತ ಅರ್ಥ ಮಾಡ್ಕೊಳ್ಬೋದು. ಶುರು ಮಾಡೋಣವಾ? ಇಲ್ಲಿದೆ ನೋಡಿ ನಮ್ಮ ಇಂದಿನ ಅಜೆಂಡಾ. ಈ ಪ್ರಮುಖ ದಿನಗಳು: ಟ್ಯೂನಾ ದಿನದ ವಿಶೇಷತೆ, ಅಸ್ತಮಾ ದಿನದ ವಾಸ್ತವಾಂಶಗಳು, ಹ್ಯಾರಿ ಪಾಟರ್ ದಿನದ ಮ್ಯಾಜಿಕ್, ಜೊತೆಗೆ ಕೊನೆಯಲ್ಲಿ ಪರೀಕ್ಷೆಗಾಗಿ ಒಂದು ಕ್ವಿಕ್ ರಿವಿಷನ್ ಕೂಡ ಮಾಡಲಿದ್ದೇವೆ. ಮೊದಲಿಗೆ, ಈ ನಿರ್ದಿಷ್ಟ ದಿನಾಂಕಗಳು ಪರೀಕ್ಷೆಗಳಲ್ಲಿ ಪದೇ ಪದೇ ಏಕೆ ಕಾಣಿಸಿಕೊಳ್ಳುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವು ಕೇವಲ ಕ್ಯಾಲೆಂಡರ್ ದಿನಗಳಲ್ಲ, ಇವು ಅಂತಾರಾಷ್ಟ್ರೀಯ ನೀತಿಗಳು, ಜಾಗತಿಕ ಆರೋಗ್ಯ ಮತ್ತು ನಮ್ಮ ಸಂಸ್ಕೃತಿಯನ್ನು ಬೆಸೆಯುವ ಪ್ರಮುಖ ಕೊಂಡಿಗಳು. ನೇರವಾಗಿ ನಮ್ಮ ಮೊದಲ ಮಹತ್ವದ ಆಚರಣೆಗೆ ಬರೋಣ. ಅದೇ ವಿಶ್ವ ಟ್ಯೂನಾ ದಿನ. ಪರಿಸರ ವ್ಯವಸ್ಥೆ ಮತ್ತು ಜಾಗತಿಕ ಆರ್ಥಿಕತೆಯ ನಡುವೆ ಇದು ಹೇಗೆ ಒಂದು ಸೇತುವೆಯಾಗಿದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ವಿಷಯ. 2016 ಈ ವರ್ಷ ತುಂಬಾನೇ ವಿಶೇಷ. ಯಾಕೆಂದ್ರೆ ವಿಶ್ವಸಂಸ್ಥೆಯು ಅಧಿಕೃತವಾಗಿ ವಿಶ್ವ ಟ್ಯೂನಾ ದಿನವನ್ನು ಘೋಷಿಸಿದ್ದು ಇದೇ ವರ್ಷದಲ್ಲಿ. ಅತಿಯಾದ ಮೀನುಗಾರಿಕೆಯನ್ನು ತಡೆಗಟ್ಟೋದು ಇದರ ಹಿಂದಿದ್ದ ಮುಖ್ಯ ಉದ್ದೇಶ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಸಮುದ್ರವನ್ನ ಒಂದು ದೊಡ್ಡ ಬ್ಯಾಂಕ್ ಅಕೌಂಟ್ ಅಂತ ಅಂದುಕೊಳ್ಳಿ. ನಾವು ಬರೀ ದುಡ್ಡು ಡ್ರಾ ಮಾಡ್ತಾನೆ ಇದ್ರೆ, ವಾಪಸ್ ಡೆಪಾಸಿಟ್ ಮಾಡದೆ ಹೋದ್ರೆ ಖಾತೆ ಹೇಗೆ ಝೀರೋ ಆಗುತ್ತೋ, ಅತಿಯಾದ ಮೀನುಗಾರಿಕೆಯಿಂದ ಸಮುದ್ರದ ಸಂಪನ್ಮೂಲವೂ ಹಾಗೆ ಬರಿದಾಗಿಬಿಡುತ್ತೆ. ಖಂಡಿತ ಈ ಅಪಾಯವನ್ನು ಅರಿತೇ 2016ರಲ್ಲಿ ಈ ದಿಟ್ಟ ಹೆಜ್ಜೆ ಇಡಲಾಯಿತು. ಪರೀಕ್ಷಕರಿಗೆ ಈ ಟಾಪಿಕ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಯಾಕೆ ಗೊತ್ತಾ? ಇದು ಕೇವಲ ಒಂದು ಮೀನಿನ ಬಗ್ಗೆ ಅಲ್ಲ, ಇದು ಜಾಗತಿಕ ಆಹಾರ ಭದ್ರತೆ ಮತ್ತು ದ್ವೀಪ ರಾಷ್ಟ್ರಗಳ ಆರ್ಥಿಕತೆಯ ಪರ್ಫೆಕ್ಟ್ ಕಾಂಬಿನೇಷನ್. ಟ್ಯೂನಾ ಮೀನುಗಾರಿಕೆ ಸುಸ್ಥಿರವಾಗಿರ್ಲೇಬೇಕು, ಇಲ್ಲದಿದ್ರೆ ಆ ದ್ವೀಪ ರಾಷ್ಟ್ರಗಳ ಆರ್ಥಿಕತೆಯೇ ಬುಡಮೇಲಾಗುವ ಅಪಾಯವಿರುತ್ತೆ. ಪರಿಸರ ಸಂರಕ್ಷಣೆ ಹಾಗೂ ಆರ್ಥಿಕ ಅಭಿವೃದ್ಧಿ ಎರಡೂ ಒಟ್ಟೊಟ್ಟಿಗೆ ಸಾಗಬೇಕು ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸ್ತದೆ. ಈಗ ಈ 14 ಅನ್ನೋ ಸಂಖ್ಯೆ ನೋಡಿ, ಪರೀಕ್ಷೆಯ ದೃಷ್ಟಿಯಿಂದ ಇದೊಂದು ಮ್ಯಾಜಿಕ್ ನಂಬರ್. ಯಾಕಂದ್ರೆ ವಿಶ್ವ ಟ್ಯೂನಾ ದಿನವು ನೇರವಾಗಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಅಂದ್ರೆ SDG 14 ರೊಂದಿಗೆ ಲಿಂಕ್ ಆಗಿದೆ. ಪ್ರಾಯೋಗಿಕವಾಗಿ SDG 14 ಅಂದರೆ ಏನು ಅನ್ನೋದನ್ನ ಇದು ಅದ್ಭುತವಾಗಿ ವಿವರಿಸುತ್ತದೆ. ಅಂದರೆ ನಮ್ಮ ಭವಿಷ್ಯಕ್ಕಾಗಿ ಟ್ಯೂನಾದಂತಹ ಸಾಗರ ಸಂಪನ್ಮೂಲಗಳನ್ನು ರಕ್ಷಿಸೋದು. ನಿಮಗೆ ಗೊತ್ತಿರಲಿ, ಪೆಸಿಫಿಕ್ ಮಹಾಸಾಗರದ ಕೆಲವು ನಿರ್ದಿಷ್ಟ ವಲಯಗಳಲ್ಲಿ ಮೀನುಗಾರಿಕೆಯನ್ನು ನಿಯಂತ್ರಿಸಿದ ಮೇಲೆ ಅಲ್ಲಿ ಟ್ಯೂನಾ ಸಂತತಿ ಭಾರೀ ಪ್ರಮಾಣದಲ್ಲಿ ಚೇತರಿಸಿಕೊಂಡಿದೆ. ಇಂತಹ ಯಶಸ್ವಿ ಸಂರಕ್ಷಣಾ ಪ್ರಯತ್ನಗಳು ನಿಜಕ್ಕೂ ನಮ್ಗೆಲ್ಲ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ? ಸರಿ, ಈಗ ಪರಿಸರದಿಂದ ಜಾಗತಿಕ ಆರೋಗ್ಯದ ಕಡೆ ನಮ್ಮ ಗಮನ ಹರಿಸೋಣ. ವಿಶ್ವ ಅಸ್ತಮಾ ದಿನದ ಬಗ್ಗೆ ಮಾತನಾಡುವಾಗ ಒಂದು ಸಣ್ಣ ಗೊಂದಲ ಎಲ್ಲರಿಗೂ ಕಾಡ್ತದೆ. ಈ ದಿನಾಂಕಗಳು ವಿದ್ಯಾರ್ಥಿಗಳಲ್ಲಿ ತುಂಬಾನೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತವೆ. ಇಲ್ಲಿ ನೋಡಿ, ಅಧಿಕೃತವಾಗಿ ಇದು ಮೇ ತಿಂಗಳ ಮೊದಲ ಮಂಗಳವಾರದಂದು ಇರ್ತದೆ. ಅಂದರೆ 2026ರಲ್ಲಿ ಇದು ಮೇ 5ರಂದು ಬರಲಿದೆ. ಆದರೆ ಕೆಲವು ಆರೋಗ್ಯ ಸಂಸ್ಥೆಗಳು ಮೇ 2ರಿಂದಲೇ ಜಾಗೃತಿ ಕಾರ್ಯಕ್ರಮಗಳನ್ನು ಶುರು ಮಾಡ್ಬಿಡ್ತವೆ. ಎಕ್ಸಾಮ್ಸಲ್ಲಿ ಈ ವ್ಯತ್ಯಾಸ ನೆನ್ಪಿಟ್ಕೊಳ್ಳೋದು ಒಂದು ಸ್ಮಾರ್ಟ್ ಟ್ರಿಕ್. ಇದರ ಅಸಲಿ ಉದ್ದೇಶ ಏನು ಅಂದ್ರೆ, ಪ್ರಪಂಚದಾದ್ಯಂತ ಈ ಕಾಯಿಲೆಯ ಬಗ್ಗೆ ಜಾಗೃತಿ ಮೂಡಿಸಿ ರೋಗಿಗಳಿಗೆ ಉತ್ತಮ ಟ್ರೀಟ್ಮೆಂಟ್ ಸಿಗುವಂತೆ ಮಾಡುವುದು. ನೋಡಿ, ವಾಯುಮಾಲಿನ್ಯ ಕಡಿಮೆ ಮಾಡಿ ಪರಿಸರ ಸ್ವಚ್ಛವಾಗಿಟ್ಟುಕೊಂಡ್ರೆ ಉಸಿರಾಟದ ತೊಂದರೆಗಳು ತಾನಾಗಿಯೇ ಕಡಿಮೆಯಾಗುತ್ತವೆ. ಹೀಗಾಗಿ ಇಂತಹ ಅಂತಾರಾಷ್ಟ್ರೀಯ ದಿನಗಳು ನಿಮ್ಮೆಲ್ಲರ ಸ್ಥಳೀಯ ಸಮುದಾಯದ ಕಾರ್ಯಕ್ರಮಗಳೊಂದಿಗೆ ಬೆರೆತಾಗ ಮಾತ್ರ ನಿಜವಾದ ಬದಲಾವಣೆ ಸಾಧ್ಯ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಸ್ತಮಾ ದಿನದ ಆಯೋಜಕರ ಬಗ್ಗೆ ಪ್ರಶ್ನೆ ಬಂದ್ರೆ ಜೀನಾ ಅಥವಾ ಜೀನಾ ಅಂತ ನೆನ್ಪಿಟ್ಕೊಳ್ಳಿ. ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಅಸ್ತಮಾ. ಜಾಗೃತಿ ಕಾರ್ಯಕ್ರಮಗಳ ಮೂಲಕ ರೋಗಿಗಳ ಆರೈಕೆಯನ್ನು ಹೇಗೆ ಸುಧಾರಿಸಬಹುದು ಅನ್ನೋದಕ್ಕೆ ಈ ಸಂಸ್ಥೆಯೊಂದು ಬೆಸ್ಟ್ ಎಕ್ಸಾಂಪಲ್. ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಸಾಕಷ್ಟಾಯ್ತು, ಈಗ ಸ್ವಲ್ಪ ಮ್ಯಾಜಿಕ್ ಜಗತ್ತಿಗೆ ಹೋಗಣ್ವಾ? ಹೌದು, ಮೇ ತಿಂಗಳ ಆರಂಭದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಮೈಲಿಗಲ್ಲನ್ನು ನಾವು ಆಚರಿಸ್ತೇವೆ. ದ ಬ್ಯಾಟಲ್ ಆಫ್ ಹಾಗ್ವಾಟ್ಸ್. JK ರೋಲಿಂಗ್ ಅವರ ಪುಸ್ತಕಗಳನ್ನ ಓದಿರೋರಿಗೆ ಈ ದಿನದ ಮಹತ್ವ ಚೆನ್ನಾಗಿ ಗೊತ್ತಿರುತ್ತೆ. ಈ ಕಾಲ್ಪನಿಕ ಅಂತಿಮ ಯುದ್ಧ ನಡೆದ ದಿನವನ್ನೇ ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಇದು ಇವತ್ತಿನ ಕಾಲದ ಸಾಂಸ್ಕೃತಿಕ ಸಾಮಾನ್ಯ ಜ್ಞಾನದ ಒಂದು ಪ್ರಮುಖ ಭಾಗ. ನಮ್ಮತ್ರ ಯಾವುದೇ ಮಾಂತ್ರಿಕ ಶಕ್ತಿಗಳಿಲ್ಲದಿದ್ರೂ ಎಕ್ಸಾಮ್ ಪಾಸ್ ಮಾಡಲು ಇದನ್ನ ನೆನ್ಪಿಟ್ಕೊಳ್ಳಲೇಬೇಕು. ಬನ್ನಿ, ಎಷ್ಟೊತ್ತು ನಾವು ಕಲಿತದ್ನ ಒಮ್ಮೆ ಫಟಾಫಟ್ ಅಂತ ರಿವೈಸ್ ಮಾಡೋಣ. ಇದರಿಂದ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ನೀವು ರೆಡಿ ಇರ್ತೀನಾ? ಮೊದಲನೇ ಪ್ರಶ್ನೆ,
ವಿಶ್ವ ಟ್ಯೂನಾ ದಿನ ಯಾವ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗೆ ನೇರವಾಗಿ ಲಿಂಕ್ ಆಗಿದೆ? ಯೋಚಿಸಿ, ಈಗಷ್ಟೇ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಪರ್ಫೆಕ್ಟ್. ಉತ್ತರ SDG 14. ಹೌದು, ಸಾಗರ ಸಂಪನ್ಮೂಲಗಳ ಸಂರಕ್ಷಣೆ, ಸಮುದ್ರದ ಪರಿಸರ ವ್ಯವಸ್ಥೆ ಮತ್ತು ದ್ವೀಪರಾಷ್ಟ್ರಗಳ ಆರ್ಥಿಕತೆಯನ್ನು ಕಾಪಾಡುವ ನಿಖರವಾದ ಚೌಕಟ್ಟು ಇದಾಗಿದೆ. ಸರಿ, ಮುಂದಿನ ಪ್ರಶ್ನೆ. ಜಾಗತಿಕ ಮಟ್ಟದಲ್ಲಿ ವಿಶ್ವ ಅಸ್ತಮಾ ದಿನವನ್ನ ಆಯೋಜಿಸುವ ಆ ಪ್ರಮುಖ ಸಂಸ್ಥೆ ಯಾವುದು? ನೆನಪಿಸ್ಕೊಳ್ಳಿ, ಒಂದು ಶಾರ್ಟ್ಕಟ್ ಕೂಡ ಹೇಳಿದೆ. ಅಬ್ಸಲ್ಯೂಟ್ಲಿ ರೈಟ್. ಉತ್ತರ ಜೀನಾ, ಅಂದರೆ ಗ್ಲೋಬಲ್ ಇನಿಷಿಯೇಟಿವ್ ಫಾರ್ ಆಸ್ತಮಾ. ಈ ಸಂಕ್ಷಿಪ್ತ ರೂಪ ನೆನಪಿದ್ರೆ ಸಾಕು, ಎಕ್ಸಾಮ್ನಲ್ಲಿ ಈ ಪ್ರಶ್ನೆಗೆ ಪೂರ್ಣ ಅಂಕ ಗ್ಯಾರಂಟಿ. ಕೊನೆಯದಾಗಿ ಒಂದು ಮಾತು. ಈ ನಿರ್ದಿಷ್ಟ ದಿನಗಳನ್ನ ಕರಗತ ಮಾಡಿಕೊಳ್ಳುವುದು ಕೇವಲ ಎಕ್ಸಾಮ್ಸ್ ಪಾಸ್ ಮಾಡೋಕೆ ಮಾತ್ರವಲ್ಲ, ಬದಲಾಗಿ ಇಡೀ ಪ್ರಪಂಚ ಹೇಗೆ ಕೆಲಸ ಮಾಡ್ತಿದೆ, ಆರೋಗ್ಯ ಮತ್ತು ಪರಿಸರ ಹೇಗೆ ಒಂದಕ್ಕೊಂದ ಬೆಸೆದುಕೊಂಡಿವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು. ದಿನಾಂಕಗಳ ಆಚೆಗಿನ ಈ ಜಾಗತಿಕ ನೀತಿಗಳು ನಮ್ಮ ದೈನಂದಿನ ಬದುಕಿನ ಮೇಲೆ ಯಾವ ರೀತಿಯ ಪ್ರಭಾವ ಬೀರಬಲ್ಲವೋ ಈ ಬಗ್ಗೆ ಖಂಡಿತ ಯೋಚಿಸಿ. ಈ ಇಂಟ್ರೆಸ್ಟಿಂಗ್ ವಿವರಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.